ಶ್ರೀರಾಮಚಂದ್ರ ಗೌಡನ್ಗೂ ಮತ್ತವಳ ನಾದ್ನಿ ಪಾಂಡಪುರದ ರುಕ್ಮಿಣಿಗೂ ಮದ್ವೆ ಮಾಡಿಸ್ಬೇಕು. ನೋಡ್ರಪ್ಪ, ಮುಂದಿನ ವಾರದಲ್ಲಿ ಅವ್ರಿಬ್ಬರು ಮದ್ವೆನ ಮಾಡಿಸ್ತೀನಿ ಅಂತ ನಾ ಮಾತು ಕೊಟ್ಟಿವ್ನಿ. ಇದಕ್ ನಾನು ಒಪ್ಪೋದಿಲ್ಲ. ಇನ್ನು ಒಪ್ಪಿಗೆ ಗಿಪ್ಪಿಗೆ ಯಾರಿಗೆ ಆಗ್ಬೇಕು? ಆ ಮಗಿಗೆ ಸಾಣೆ ಸುಸ್ತಾಗ್ಬಿಟ್ಟು ಜ್ಞಾನ ತಪ್ಪಿದ್ದದೆ ಅಟ್ಟಿ ಕರ್ಕೊಂಡು ಮಲಗಿಸು. ನಡ್ರಪ್ಪ ಕ್ಯಾಮೆ ನೋಡ್ಕೊಳ್ಳಿ, ನಡ್ರಿ. ಈ ಊರಿಗೆ ಯಾಕಾದ್ರೂ ಬಂದ್ವೋ, ಇವರಿಬ್ರು ಮದುವೆ ಆದ್ರೆ ಊರು ಉದ್ಧಾರ ಆಗತ್ತಂತೆ. ಅಲ್ಲ, ಗೌಡ್ರೇನಾದ್ರೂ ಹೆಚ್ಚು ಕಮ್ಮಿ ಮಾಡಿ ಆ ತಪ್ಪನ್ನ ಮುಚ್ಚಾಕೋದಕ್ಕೆ ಮರ್ಯಾದೆ ಹೋಗುತ್ತೆ ಅಂತ ಪಾರವ್ರ ಹತ್ರ ರೀತಿ ನಾಟಕ ಆಡಿಸ್ತಾ ಇರ್ಬೋದಾ? ಗೌಡ್ರ ಅಂತ ಕೆಲಸ ಮಾಡೋರೆ, ಆದ್ರೆ ಪಾರವ್ರ ಅಂತವ್ರಲ್ಲ. ಆದ್ರೂ ಯಾಕೆ ಹಳ್ಳಿ ಜನದ ಮುಂದೆ ಈ ರೀತಿ ಮಾಡಿದ್ರು? ಪಾರು ಪಾರು ನಿಂತ್ಕೊಳ್ರಿ ರೀ. ನಮ್ಮ ಪಾರುಗೆ ಏನಾಯ್ತು? ಅವ್ರಿಗೆ ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಆಯ್ತು ಕೇಳಿ. ನಿಮಗೂ ಪಾರುಗೂ ಏನ್ ಸಂಬಂಧ? ಸಡ್ಕ ಸಾವತಿ ಸಂಬಂಧ. ನಿಮ್ ಕಾಮಿಡಿ ನನಗೆ ಬೇಕಾಗಿಲ್ಲ ರೇ. ನಾನ್ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ ಅಷ್ಟೇ. ಯಾಕೆ ಶಿವನೇ, ನಮ್ಮಿಬ್ಬರು ಸಂಬಂಧ ಏನ ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತು, ಅದನ್ನ ಬದಲಾಯಿಸ್ಕೊಂಡ್ಬಿಟ್ರೇನೋ ಅಂತ. ಇದೇ ಮಾತನ್ನ ಬ್ಯಾರೆ ಅವನಾರು ಹೇಳಿರ ಕೆಡಿಕಂಗ್ ಕಪಾಳ ಕೊಡ್ದಾಕ್ಬಿಡ್ತಾ ಇದ್ದಿ. ನಂದು ಪಾರದು ಭಾವನಾದ್ನಿ ಸಂಬಂಧ ಅಷ್ಟೇ. ಮತ್ತ್ಯಾಕೆ ಊರ್ ಪಂಚಾಯತಿ ಮುಂದೆ ಮೈ ಮೇಲೆ ದೇವಿ ಬಂದಿದೆ ಅಂತ ನಿಮ್ಮನ್ನ ಮದ್ವೆ ಆಗ್ತೀನಂದ್ರು? ನೇಪ್ನವ್ರು ಯಾರು ಹೇಳ್ತಾ ಇದಾರೆ? ನಾಯಿ ಮರಿ ತಿಂಡಿ ಬೇಕೆ ಅಂತ ಪದ್ಯ ಹೇಳ್ತಾ ಇದ್ದೀನಿ. ನೇಪ್ನವ್ರಿ ಆಟಗುಳಿ ಮಾಡಕ್ ಬಿಟ್ಬಿಡಿ. ವಿಷಯ ಏನಂತ ನೆಟ್ಟಿಗೆ ಹೇಳಿ. ರೇ, ನಾನು ಹೇಳೋದೆಲ್ಲ ನೆಟ್ಟಿಗೆ ಇರುತ್ತೆ ರೇ, ಯಾವುದು ಸೊಟ್ಟಿಗಿರಲ್ಲ. ಬೇಕಿದ್ರೆ ಪಾರವ್ರನ್ನ ಕೇಳಿ. ತೊಂದ್ರೆ ಇಲ್ಲ, ಒಂದ್ ನಿಮಿಷ. ಪಾರು ಪಾರು, ಏನ್ ಶ್ರೀ? ಊರವರು ಪಂಚಾಯತಿ ಸೇರಿದಾಗ ನನ್ ಮದ್ವೆ ಆಯ್ತೀನಿ ಅಂತ ಹೇಳ್ದ್ಯಾ? ನಾನ್ ಯಾಕೆ ಬಾಬು ಹಂಗೆಲ್ಲ ಹೇಳಿ? ರೀ ಪಾರು ಅವ್ರೆ, ಊರ್ ಪಂಚಾಯತಿ ಮುಂದೆ ಮೈ ಮೇಲೆ ದೇವ್ರು ಬಂದಿದೆ ಅಂತ ಹೇಳಿ ಗೌಡ್ರನ್ನ ಮದ್ವೆ ಆಗ್ತೀನಿ ಅಂತ ನೀವ್ ಹೇಳಿಲ್ಲ? ನನ್ ಮೈ ಮ್ಯಾಗೆ ದೇವಿ ಬಂದಿತ್ತ? ಇದ್ಯಾವುದು ನಿಮ್ಗೆ ಗೊತ್ತೇ ಇಲ್ವಾ? ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಕ್ಕೆ ನಂಗೇನ್ ತಲೆ ಕೆಟ್ಟಿದ್ದ? ಪಾರು ದಿಟ ಹೇಳು, ನಿನ್ನ ಮೈ ಮೇಲೆ ದೇವಿ ಬಂದು ನನಗೂ ನಿನಗೂ ಮದುವೆ ಮಾಡಿಸಿ ಅಂತ ಕೇಳ್ತಾ? ಬಾಬು ಎಷ್ಟಲ್ಲಿ ಹೇಳೋದು ನಂಗೇನು ಗೊತ್ತಿಲ್ಲ ಅಂತ. ಅದೇನಾಯ್ತು ಅಂತ ನೀವೇ ಬುಡ್ಸಿ ಹೇಳಿ. ಪಾರೂರೇ, ನಿಮ್ ಮೈ ಮೇಲೆ ಈ ಊರ್ ಗ್ರಾಮ ದೇವತೆ ಬಂದು ಈ ಊರ್ ಉದ್ಧಾರ ಆಗ್ಬೇಕು ಅಂದ್ರೆ ನೀವಿಬ್ರು ಮದ್ವೆ ಆಗ್ಬೇಕು ಅಂತ ಹೇಳಿದೆ. ಗ್ರಾಮ ದೇವತೆ ಹಂಗೆಲ್ಲ ಹೇಳ್ತಾ? ಹೌದು. ನೀವಿಬ್ರು ಮದ್ವೆ ಆಗಕ್ಕಾಗಲ್ವಲ್ಲ. ಊರ್ ಜನ ಕೇಳಿದ್ರೆ ಏನ್ ಹೇಳ್ತೀರಾ? ಅಂತೀರಿ. ಅಂದ್ರೆ ಊರ್ ದೇವತೆ ಮೈಮ್ಯಾಗ ಬಂದು ಊರ್ ಉದ್ಧಾರಕ್ಕೆ ನಮ್ಮಿಬ್ರಿಗೂ ಮದ್ವೆ ಮಾಡಿಸಿ ಅಂದ್ಮ್ಯಾಕೆ ನಮ್ ಬಾವನ್ ಮದ್ವೆ ಆಗಿದ್ರಲ್ಲಿ ನನ್ಗೇನ್ ಅಭ್ಯಂತರ ಇಲ್ಲ. ಗೌಡ್ರ ಯಾಕೆ ಬಂದಾಗ್ಲಿಂದ ಒಂದೇ ಸಮನೆ ಅಳ್ತಿದ್ದೀರಾ? ತಲೆ ಮೇಲೆ ಕುಟ್ಟಿ ಕೇಳುವುದು. ನಾನು ನಮ್ಮ ಮಮ್ಮಿ ಹಾಗೆ ಮಾಡ್ತಿದ್ರು. ಜಾನಿ ಸ್ವಲ್ಪ ಸುಮ್ಮನೆ ಇರ್ತೀರಾ? ಗೌಡ್ರು ಮೊದ್ಲೇ ಬೇಜಾರಲ್ಲಿದ್ದಾರೆ, ನೀವ್ ಇನ್ನೊಂದಷ್ಟು ಬೇಜಾರ್ ಮಾಡ್ಬೇಡಿ. ಮಾಡಬಾರ್ದು ಮಾಡಿ ಈಗತ್ರ ಏನ್ ಪ್ರಯೋಜನ? ನಾ ಏನು ಮಾಡಬಾರ್ದು ಮಾಡ್ದಿ ಅಂತ ಹಿಂಗ ಆಡ್ಕೊತಾ ಇದಾರೆ. ನೀವೇ ಪಾರುವರ್ಗೆ ಏನೇನು ಹೇಳಿ ತಲೆ ಕೆಡ್ಸಿರ್ತೀರಾ, ಅದಕ್ಕೆ ಅವ್ರು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ದೇವಿ ಮೈ ಮೇಲೆ ಬಂದಿರೋ ತರ ನಾಟಕ ಮಾಡ್ತಿದ್ದಾರೆ. ಜಾನಿ, ನೀವೇನ್ ಮಾತಾಡ್ತಿದ್ದೀರಾ ಅಂತ ಜ್ಞಾನ ಇದ್ಯಾ? ಗೌಡ್ರಾಗ ಪಾರನ್ ಮದ್ವೆ ಆಗ್ಬೇಕು ಅಂತ ಅವ್ಳು ತಲೆ ಕೆಡ್ಸಿರ್ತಾರೆ. ಹಂಗೆ ಹೇಳಿ ಮಧುರ ಅವ್ರೆ, ನಾನು ನಿಮ್ಮನ್ ಬಿಟ್ರೆ ಬೇರೆ ಯಾರನ್ನೂ ಆ ದೃಷ್ಟಿಲಿ ನೋಡಲ್ಲ. ಅಂದ್ರೆ ನೀವು ಬಿಟ್ರೆ ನನ್ನ ಬೇರೆ ಯಾರು ಒಳ್ಳೆ ದೃಷ್ಟಿಲೇ ನೋಡಲ್ಲ ಅಂದಿ. ಒಳ್ಳೆ ದೃಷ್ಟಿಲಿದ್ರೆ ನೋಡ್ತಾರ್ರಿ, ನಿಮ್ ತರ ವಕ್ರ ದೃಷ್ಟಿ ಇದ್ರೆ ಯಾರು ನೋಡ್ತಾರ? ನೀವಿಬ್ರು ಜಗಳ ಆಡೋದನ್ನ ನಿಲ್ಸಿ ವಿಷಯ ಏನು ಅಂತ ಕ್ಲಿಯರ್ ಆಗಿ ಹೇಳ್ತೀರಾ? ಮಧು, ಇವತ್ತು ಪಾರೋರ್ ಮೈ ಮೇಲೆ ಗ್ರಾಮ ದೇವತೆ ಬರೋ ಹಾಗೆ ಮಾಡಿ ಊರ್ ಪಂಚಾಯತಿ ಮುಂದೆ ಗೌಡ್ರ ನಾದ್ನಿಯಾದ ಪಾಂಡುಪುರದ ರುಕ್ಮಿಣಿ ಅವ್ರಿಗೂ ಮದುವೆ ಮಾಡಿಸಿದ್ರೆ ಊರ್ ಉದ್ಧಾರ ಆಗುತ್ತೆ ಅಂತ ಹೇಳ್ಸಿದಾರೆ. ಮಧುರ ಅವ್ರ, ನಾ ಯಾಕೆ ಹಂಗೆ ಮಾಡಿಸ್ತೀವಳಿ? ನಟ್ಟಿಗೆ ಹೋದಾಗ ಅಣ್ಣಯ್ಯಪ್ಪನವ್ರಿಂದಲೇ ನನ್ಗೆ ಆ ವಿಷಯ ಗೊತ್ತಾದ್ದು. ನಂಗೆ ಮಾಡಿಬಿಟ್ರೆ ನಮ್ಮ ಪುಟ್ಟಮಲ್ಲಿ ಭಾಳ ಹಾಳಾಗ್ಬಿಡಲ್ವಾ? ಪುಟ್ಟಮಲ್ಲಿಯವ್ರು ಭಾಳ ಹಾಳಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವೇನಾದ್ರೂ ಎರಡನೇ ಮದುವೆ ಆದ್ರೆ ನಿಮ್ ಬಾಳು ಸರ್ವನಾಶ ಆಗೋಗುತ್ತೆ. ಜಾನಿ, ಈ ವಿಷಯ ಕೇಳಿ ಊರ್ಗೌಡ್ರು ಏನ್ ಹೇಳಿದ್ರು? ಅವ್ರು ಇನ್ನೇನು ಹೇಳ್ತಾರೆ, ಪಾರು ಅವ್ರ ಮೈ ಮೇಲೆ ನಿಜವಾಗ್ಲೂ ದೇವ್ರು ಬಂದಿದೆ ಅನ್ಕೊಂಡು ನಿನ್ನ ಆಸೆ ಪ್ರಕಾರ ಪಾರು ಅವ್ರಿಗೂ ಗೌಡ್ರಿಗೂ ಮದುವೆ ಮಾಡಿಸ್ತೀನಿ ಅಂತ ಅಂದ್ರು. ಆ ಗೌಡ್ರಿಗೆ ಬುದ್ಧಿ ಇಲ್ವಾ? ಮನುಷ್ಯ ಮೇಲೆ ದೇವ್ರ ಹೇಗ್ ಬರಕಾಗುತ್ತೆ? ಅಷ್ಟೆಲ್ಲ ಬುದ್ಧಿ ಅವನಿಗಿದ್ದಿದ್ರೆ ಈ ಊರು ಯಾವತ್ತೋ ಉದ್ಧಾರ ಆಗಿರೋದು. ಮಧುರ ಅವ್ರೆ, ನೀವೇ ನನ್ನ ಏನಾದರೂ ಮಾಡಿ ಕಾಪಾಡಬೇಕು. ಇಲ್ಲ ಅಂದ್ರೆ ಆ ಪಾರು ಕುತ್ಕೋಗಿ ತಾಳಿ ಕಟ್ಟಕ್ಕಿಂತ ಮುಂಚೆ ನಾನೇ ನೇಣ ಹಾಕೊಂಡು ಸತ್ತೋಗ್ಬಿಡ್ತೀನಿ.
ನೀವೆರಡನೇದು ಹೇಳಿದ್ರಲ್ಲ ಅದೇ ಒಳ್ಳೇದು. ನೀವು ಹಾಗೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಬಗೆಹರಿಯುತ್ತೆ. ಅಣ್ಣಪ್ಪನವ್ರೆ, ನಿಮ್ಗೆ ತಿಥಿ ಊಟ ಉಣ್ಣಾಕ ಅಷ್ಟು ಇಷ್ಟವಾಗಿದ್ರೆ ನಂತ ಹೇಳಿ. ಸುತ್ತಮುತ್ತ ಹತ್ತಳ್ಳಿಲಿ ಯಾರೇ ಸತ್ರುವ ಅಣ್ಣಪ್ಪನವ್ರ ಕರೆದು ತಿಥಿ ಊಟ ಹಾಕಿ ಸತ್ತವ್ರಿಗೆ ಸ್ವರ್ಗ ಸಿಗ್ತದ ಅಂತ ನನ್ನ ದುಡ್ಲೇ ಅನೌನ್ಸ್ ಮಾಡಿಸ್ತೀನಿ. ಅದು ಬಿಟ್ಬಿಟ್ಟು ಯಾವಾಗ್ಲೂ ನನ್ನ ಸಾವನೆ ಯಾಕೆ ಬಾಯಿಸಿರಿ? ನಾ ನಿಮ್ಮ ಎದ ಮೇಲೆ ನಿಂತಿದ್ದೇನಾ? ಗೌಡ್ರೆ ಅಪ್ಸೆಟ್ ಆಗ್ಬಿಡಿ. ನೀವ್ ಯಾವ್ದಕ್ಕೂ ಒಂದ್ಸಲ ಊರ್ಗೌಡ್ರ ಹತ್ರ ಹೋಗಿ ಖುದ್ದಾಗಿ ಮಾತಾಡಿ. ಅವ್ರು ತಾವ್ ಮಾತಾಡೋರು ಸರಿ ಓದ್ದ ಮಧುರ ಅವ್ರೆ. ಖಂಡಿತ ಸರಿ ಹೋಗುತ್ತೆ ಅಂತ ನನಗ್ ಅನ್ನಿಸ್ತಿದೆ. ನೀವ್ ಹೋಗಿ ಮಾತಾಡಿ. ಇವ್ರೊಬ್ರೇ ಹೋಗೋದು ಬೇಡ ಮಧು, ಇವ್ರ ಜೊತೆ ನಾನು ಹೋಗ್ತೀನಿ. ಯಾಕ್ ಜಾನಿ? ಗೌಡ್ರು ಐಸ್ ಪೈಸ್ ಆಟ ಆಡೋದು ಜಾಸ್ತಿ. ನೋಡವಾ, ನಮ್ಮೂರ್ ದ್ಯಾವತೆ ನಿನ್ನ ಮೈ ಮೇಲೆ ಬಂದು ನಿನಗೂ ಗೌಡಂಗೂ ಮದುವೆ ಮಾಡಿಸು ಅಂತ ಹೇಳದೆ. ಇದ್ರ ಬಗ್ಗೆ ನಿನ್ ನಿರ್ಧಾರ ಏನು? ಗೌಡ್ರೆ, ಇದ್ರಲ್ಲಿ ಅವಳು ನಿರ್ಧಾರ ಏನ್ ಕೇಳಿರಿ? ಮದುವೆ ಮಾಡಿಸ್ಬೇಡಿ. ಶ್ರೀರಾಮಚಂದ್ರ, ಗೌಡನ್ ಬಿಟ್ಬಿಟ್ಟ. ಇವರು ಗೌಡ್ರೆ ಅಲ್ವಾ, ಅದಕ್ಕೆ ಬುಟ್ಟಿ. ಅವ್ರ ಮಾತನ್ನ ಹಂಗೆಲ್ಲ ಧಿಕ್ಕರ್ಸ್ಬಾರ್ದು ನೀ. ಹಾಗಂತ ನೀವು ಇವ್ರನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ನಿಮ್ಮ ಅಕ್ಕನ ಜೀವನ ಹಾಳಾಗಲ್ವಾ? ಅವಳು ನಮ್ಮ ಅಕ್ಕನೇ ಅಲ್ವಾ, ಹೆಂಗೋ ಇಬ್ರು ಅನ್ಸರ್ಸ್ಕೊಂಡು ಹೋಯ್ತೀವಿ ಬುಡಿ. ಎಂತ ಮಾತು ಅಂತ ಹೇಳಿದಮ್ಮ, ನನ್ಗೇನಾದ್ರೂ ಇಂಥ ಅವಕಾಶ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಬಿಡ್ತಿದ್ದೆ. ಅದಕ್ಕೆ ನಿಮ್ಗೆ ಈ ತರದ ಅವಕಾಶ ಸಿಕ್ಕೋದಿರ್ಲಿ. ಮದುವೆ ಆಗಕ್ಕೆ ಒಂದ್ ಹೆಣ್ಣು ಸಿಕ್ಕಿಲ್ಲ. ನೋಡಿ ಶಿವ, ಯಾವುದೇ ಕಾರಣಕ್ಕೂ ನೀವು ಈ ಮದುವೆ ಮಾಡ್ಸಕ್ಕ ಒಪ್ಕೋಬಾರ್ದು. ಇಲ್ಲಿ ಗೌಡ ನೀನಾ ನಾನಾ? ಇಬ್ರು ಕಣೆ ಹೊಳಿ. ಆದ್ರೆ ಈ ಊರಿನ ಗೌಡ ನಾನು. ಏನ್ ಇವಾಗ? ನಮ್ ಗೌಡ್ರು ಏನ್ ಹೇಳ್ತಾರೋ ಅದೇ ಫೈನಲ್. ಏಯ್ ಸ್ವಾಮಿ, ಅದು ನಿಮ್ಮ ಹಳ್ಳಿ ಜನಗಳಿಗಿರ್ಬೋದು, ನಮ್ಗಲ್ಲ. ಈಗ ನೀವಿರೋದು ನಮ್ಮ ಹಳ್ಳಿನಲ್ಲಿ ಅಂದ್ಮೇಲೆ ನಾವ್ ಹೇಳ್ದಂಗ್ ನೀ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ಏನ್ ಮಾಡಿರಿ? ಚರ್ಮ ಸುಲಿಯೋಂಗೆ ಚಾವ್ಟಿ ಏಟ್ ಕೊಡ್ತೀವಿ. ಶ್ರೀರಾಮ, ಕಿಶ ಚಂದ್ರನೇ ಬಿಟ್ಬಿಟ್ಟ. ಇವ್ರು ಹಾಕಿದ ಅವಾಜ್ಗೆ ಅಷ್ಟು ಹೇಳಿದೆ ದೊಡ್ಡದು ನೀ. ಸುಮ್ನೆ ಯಾಕೆ ನೋವು ತಿಂದಿರಿ? ಒಪ್ಕೊಂಬಿಡಿ. ಒಪ್ಕೊಂಬಿಡಿ ಅಂತ ಇಟ್ಕಲ್ಲ, ಒಪ್ಕೊಂಬಿಡಕ ಇದೇನು ಉಪ್ಪಿನ ವ್ಯಾಪಾರವಾ? ಅಲ್ಲ, ನಿನ್ ತಲ ಸರಿಯಾಗಿದ್ದೆ ಇಲ್ವಾ? ನಮ್ಮ ಕೈಯಿಂದ ಕಳಿಸಿರ ನಿಮ್ಮ ಅಕ್ಕನ ಬಾಳಗ ಕೊಳ್ಳಿಡಕ್ ನೋಡಿಯಾ? ಈ ರೀತಿ ಅರ್ಧರ್ಧ ಹೆಸರನ್ನ ಮರೆಯೋದ್ರ ಬದಲು ಪೂರ್ತಿಯಾಗಿ ನಿಮ್ಮನ್ನೇ ಮರ್ತ್ಬಿಡ್ಬಾರ್ದ? ಇದು ನನ್ನ ನಿರ್ಧಾರ ಅಲ್ಲ, ಗ್ರಾಮ ದೇವತೆ ನಿರ್ಧಾರ. ದೇವಿ ಮೈಮಾಗ್ ಬಂದ್ ಏಳೋಳೆ ಅಂದ್ಮ್ಯಾಕೆ ಒಳ್ಳೇದಕ್ಕೆ ಏಳಿರ್ತಾಳೆ. ನೋಡೋ, ಯಾರು ಏನೇ ಹೇಳಿದ್ರು ನಾನು ನಿನ್ನ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ. ಹಾಗೂ ಆಗ್ಲೇಬೇಕು ಅಂತ ಇದ್ರೆ ಪಾರವ್ರನ್ನ ನಾನು ಮದುವೆ ಆಗ್ತೀನಿ. ಸಾರಿ, ಐ ಆಮ್ ವೆರಿ ಸಾರಿ. ನಿಮ್ಮನ್ನ ಮದುವೆ ಆಗದೆ ಇರೋ ಹಾಗೆ ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ ಅಂದೆ. ನೋಡು, ಇಲ್ಲಿ ನಿರ್ಧಾರ ಕೊಡೋದಕ್ಕೆ ಬಿಡೋದಕ್ಕೆ ಅಂತ ನಾನಿದ್ದೀನಿ. ನಮ್ಮೂರಿನ ಗ್ರಾಮ ದೇವತೆ ಈ ಹುಡುಗಿ ಮೈ ಮೇಲೆ ಬಂದು ಹೇಳೋಳೆ ಅಂದ್ರೆ ಯಾರೇ ಅಡ್ಡ ಬಂದ್ರು ಪರವಾಗಿಲ್ಲ, ಪಾಂಡುಪುರದ ರುಕ್ಮಿಣಿ ಜೊತೆ ಶ್ರೀರಾಮಚಂದ್ರ ಗೌಡನ ಮದುವೆ ಮಾಡಿಸ್ತೀನಿ. ಗೌಡ್ರ ಹಾಗೆ ಹೇಳಿದ್ರ? ಅವ್ರು ಮಾತಾಡಿದ ರೀತಿ ನೋಡಿದ್ರೆ ಅವ್ರನ್ನಲ್ಲೇ ತುಳಿದಾಕ್ ಬಿಡ್ಬೇಕು ಅನ್ನಿಸ್ತಿತ್ತು. ಆದ್ರೆ ಊರ್ ಗೌಡ ಊರ್ಗೌಡನ್ ತುಳಿದ್ರೆ ಊರ್ ಜನ ಎಲ್ಲ ಸೇರ್ಕೊಂಡು ನಿನ್ನ ತುಳಿತಾರಂತ ಸುಮ್ನಾದ್ರ? ಮಧು, ನನ್ನ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಏನ್ ಮಧು ನೀನು? ನಾನು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ಇಷ್ಟೊಂದು ಸಿಲ್ಲಿಯಾಗಿ ತಗೋತಾ ಇದೀಯಾ? ಜಾನಿ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರ? ಹೇಳಿದ್ದೆಲ್ಲ ಆಗಲ್ಲ, ನೀವ್ ಕೂಲ್ ಆಗಿರಿ. ಕೂತ್ಕೊಳ್ಳ ಜಾ, ಕೊಳ್ಳಿ ಇಟ್ರೆ ಹೆಂಗ್ ಕೂಲಾಗಿರೋದು? ರಾಮ, ಚಂದ್ರ, ಗೌಡ, ಇವಾಗ ಆಗದೆ ಅಂತ ಕೊತ್ತಿ ಬಾಲಕ್ ಬೆಂಕಿ ಇಟ್ಟೋರಂಗಾಡಿರಿ. ಗೊತ್ತಾರ ಕಾಪಕ್ಕ ಮುಂದೆಡ್ಕ ಮಕ್ ಹೊಡಿಬೇಕು ಅನಿಸ್ತದೆ. ಕಟ್ಕೊಳ್ಳೋ ಗಂಡ ಅಲ್ವಾ, ನಿಮಗ್ ಸಮಾಧಾನ ಆಯ್ತದೆ ಅಂದ್ರೆ ನಿಮ್ಗೆ ಅನ್ಸ್ದಂಗ್ ಮಾಡಿ. ಮಾತಿಗೆ ಮಾತು ಕೊಡೋದನ್ನ ಚೆನ್ನಾಗಿ ಕಲ್ತಿದ್ಯಾ? ಜಾನಿ, ಮಾತಿಗೆ ಮಾತು ಕೊಡ್ತಿರೋದು ನೀವು, ನಾನಲ್ಲ. ನೀವ್ ಹೇಳ್ತಿರೋದ್ ನೋಡಿದ್ರೆ ನಾನೇ ಪಾರುಗಿ ರೀತಿ ನಾಟಕ ಮಾಡು ಅಂತ ಹೇಳ್ಕೊಟ್ಟಂಗಿದೆ. ಅದು ನಾನು ಹೇಳಿದ ಹಾಗಲ್ಲ. ಇನ್ ಹೇಗೆ? ಈ ಊರ್ ಗೌಡಂಗ್ ಸ್ವಲ್ಪ ಬುದ್ಧಿ ಹೇಳಿ ಮದ್ವೆ ಆಗೋದನ್ನ ತಪ್ಪಿಸ್ಬೋದಲ್ವಾ? ಬುದ್ಧಿ ಒಳಕ್ಕೆ ಊರ್ಗೋಡ್ರೇನ್ ಲದ್ದಿ ತಿಂದಾರ? ಇರ್ಬೋದೇನಪ್ಪ, ಅದಕ್ಕೆ ಅಲ್ವಾ ಆತರ ತೀರ್ಮಾನ ಕೊಟ್ಟಿರೋದು. ಅವರು ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನ ಕೊಟ್ಟವ್ರೆ ಅನ್ನಿ. ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಿದ್ರೆ ದೋಸೆ ಎಲ್ಲ ತಂದು ಬಾಯಿಗೆ ಬರ್ರ ಹಾಕ್ಬಿಡ್ತೀನಿ. ಅಲ್ಲ, ಅವ್ರ ಹತ್ರ ತೀರ್ಮಾನ ಕೊಡ್ಬೇಕಾರೆ ನಮ್ ಬಾವನ್ನ ನಾನೇ ಮದುವೆ ಆದ್ರೆ ನಮ್ಮ ಅಕ್ಕನಿಗೆ ತೊಂದರೆ ಆಯ್ತದೆ ಅಂತ ಬೊಗಳ್ಬೇಕಿತ್ತು. ಶ್ರೀ, ಇದ್ರಲ್ಲೆಲ್ಲ ಅಕ್ಕನ ಮಧ್ಯ ತರಬೇಡಿ. ನೀವು ಹೇಳಿ, ಮುಂದಿಂದೆಲ್ಲ ನಾನ್ ನೋಡ್ಕೋತೀರಿ. ಏನ್ ನೋಡ್ಕೊಳ್ತೀಯಾ? ಅದೆಲ್ಲ ನಿಮಗ್ ಬೇಕಾಗಿಲ್ಲ. ಒಟ್ನಲ್ಲಿ ಪಾರು ಮದ್ವೆ ಗೌಡ್ರ ಜೊತೆ ಆಗಲ್ಲ ಅಷ್ಟೇ. ಅಕಸ್ಮಾತ್ ಆದ್ರ? ಅಕಸ್ಮಾತು ಇಲ್ಲ, ಗಿಕ್ಕಸ್ಮಾತು ಇಲ್ಲ. ನಡೆಯಲ್ಲ ಅಂದ್ರೆ ನಡೆಯಲ್ಲ ಅಷ್ಟೇ. ನಾನು ಬುಡಕಿಲ್ಲ ಅಂದ್ರೆ ಬುಡಕಿಲ್ಲ ಅಷ್ಟೇ. ನುಲ್ಗ ಚಿಕ್ಕಿ, ಇದೆಲ್ಲ ತಮ್ಮದೇ ಪ್ಲಾನಾ? ಇಲ್ಲ ಶ್ರೀ, ನೀವು ಹಠ ಮಾಡ್ಕೊಂಡು ನನ್ ಮದ್ವೆ ಆಗದೆ ಇದ್ರೆ ಗ್ರಾಮ ದೇವತೆ ಕೋಪ ಬಂದು ನಿಮ್ಗೇನೋ ತೊಂದರೆ ಕೊಟ್ರೆ ಅಂತ. ಯಾವ ದೇವತೆ ಏನೇ ಕೊಟ್ರು ನೀನು ನನ್ನ ದೇವತೆ ಆಗಕ್ಕೆ ನಾನು ಒಪ್ಪಲ್ಲ. ಈ ಮದುವೆ ನಿಲ್ಸಕ್ಕ ಯಾರನ್ನ ಕರ್ಸ್ಬೇಕ ಅವ್ರನ್ನ ಕರೆಸ್ತೀನಿ. ಯಾರನ್ನ ಕರ್ಸ್ತೀರಿ ಶ್ರೀ? ನಾ ಎವಳಕ್ಕಿಲ್ಲ ಅಂದ್ರೆ ಎವಳಕ್ಕಿಲ್ಲ. ನಂಗೆ ಗೊತ್ತಾಯ್ತು.
ಅಕ್ಕನ್ ಕರ್ಸಿರಿಯಾ? ಮುಂಕನ್ ಹೇಳವ, ನೀ ಹೇಳ್ದಂಗ ನಿಮ್ಮ ಅಕ್ಕನ ಕರ್ಸ್ಬಿಟ್ರೆ ಗ್ರಾಮ ದೇವತೆ ಏಳವಳ ಎಂದೇಟ್ಗಲೆ ತಲೆ ಅಳ್ಳಾಡ್ಸ್ಬಿಟ್ಟು ನನ್ನ ತಲೆ ಮೇಲೆ ಚಪ್ಪಲಿ ಎಳೆದು ಬಿಡ್ತಾಳೆ. ಮತ್ತಿನ್ಯಾನು ಕರ್ಸಿರಿ? ಅದೆಲ್ಲ ನಿನಗೆ ಯಾಕ? ಅವ್ರು ಬಂದ್ಮೇಲೆ ನೀ ಎಷ್ಟೇ ಬಾಯಿ ಬಡ್ಕೊಂಡ್ರು ನಮ್ಮಿಬ್ರು ಮದುವೆ ಹಾಕ್ಬಿಡಲ್ಲ. ಅಲ್ಲ ಜಲ್ಸಾ 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 ನಿಲ್ಸ. ನಾನು ಆಗ್ಲಿಂದ ನೋಡ್ತಿದ್ದೀನಿ, ಇಬ್ರು ಮೆಟ್ಲು ಹತ್ತುತ್ತೀರಾ, ಮೆಟ್ಲು ಇಳಿತೀರಾ. ಪಾರು ಗೌಡ್ರನ ಮದ್ವೆ ಆಗೋದನ್ನ ನಿಲ್ಸಕ್ಕೆ ಏನಾದ್ರೂ ಐಡಿಯಾ ಸಿಕ್ತಾ? ಅದನ್ನೇ ಓಡಾಡ್ಕೊಂಡು ಹುಡುಕ್ತಾ ಇದೀವಿ ಮಧುರ ಅವ್ರೆ, ಯಾವ ಐಡಿಯಾನು ಸಿಗ್ತಾನೆ ಇಲ್ಲ. ಟಾರ್ಚ್ ಹಾಕೊಂಡು ಹುಡುಕಿ ಸಿಗುತ್ತೆ. ಐ ಲೈಕ್ ಇಟ್ ಬಾಬಿ, ನಿಮಗೂ ಮಂಡೆಯಲ್ಲಿ ಬೊಂಡುಂಟು. ರಾಕಿ ಅವ್ರೆ, ನಾನ್ ನಿಮ್ಮನ್ನ ಕರ್ಸಿದ್ದು ಏನಾದ್ರೂ ಐಡಿಯಾ ಕೊಡಕ್ಕೆ, ಈ ರೀತಿ ತರ್ಲೆ ಮಾಡಕ್ ಅಲ್ಲ. ಸುಂದ್ರಿ ಮೇಡಮ್, ಐಡಿಯಾ ಕೊಡ್ಕಂದಳಿ ನಾನು ಇಪ್ಪತ್ತಿಗೆ ಈ ಹೆಕ್ಕ ತಿಂಬವ್ರನ್ನ ಎಂತಕ್ ಮಾಡ್ರೆ ಕರ್ಸ್ರಿ? ನೀವ್ ಇರ್ಲಿಲ್ವಲ್ಲ, ಅದಕ್ಕೆ ಇವ್ರನ್ನ ಕರ್ಸ್ದೆ. ಐ ಲೈಕ್ ಇಟ್ ಬಾಬಿ, ನಮ್ಮ ಇನ್ಸ್ಪೆಕ್ಟರು ಕಬಡ್ಡಿ ಕಬಡ್ಡಿ ಕಾರ ಕಬ್ಬಿನ ಗದ್ದೆಯಲ್ಲಿ ಕೀರ ಅನ್ನುವ ನಮ್ಮನೆ ಅವರ ಪ್ರತಿರೂಪದ ಫೋಟೋವನ್ನು ತೆಗಿಲಿಕ್ಕೆ ಹೋಗಿದ್ರ ಅಂತ. ಅದೆಂತ ಫೋಟೋವಾ? ಅರ್ಥ ಆಗುವ ನಮ್ಮನೆ ಹೇಳಿದ್ರೆ ಹೊಡಿತೀರಾ, ಅದಕ್ಕೆ ಅರ್ಥ ಆಗುವ ನಮ್ಮನೆ ಹೇಳಲಿಲ್ಲ. ರಾಕಿ ಅವ್ರೆ, ಸ್ವಲ್ಪ ಸುಮ್ನೆ ಇರ್ತೀರಾ? ನೀವಿದ್ರಿ ಅಂದಳಿ ಸುಮ್ಮನೆ ಇದ್ದೆ ಸುಂದ್ರಿ ಮೇಡಮ್, ಇಲ್ದಿರ್ ಮುಖದ ಮೇಲೆ ಹಲ್ಸಿ ನಾನು ಕಡುಬು ಬರ್ಕಿದ್ದಿತ್ತು, ಹಾಂಗ್ ಮಾಡ್ತಿದ್ದೆ. ಆ ವಿಷಯ ಬಿಡಿ ಇನ್ಸ್ಪೆಕ್ಟರ್. ಪಾರು ಗೌಡ್ರನ್ನ ಮದ್ವೆ ಆಗೋದನ್ನ ನಿಲ್ಸಕ್ಕೆ ಏನಾದ್ರೂ ಐಡಿಯಾ ಮಾಡಿ ಅಂತ ಹೇಳಿದ್ನಲ್ಲ, ಏನ್ ಯೋಚನೆ ಮಾಡಿದ್ರಿ? ಅದ್ರಲ್ಲಿ ಯೋಚನೆ ಮಾಡೋಕೆ ಅಂತ ಇತ್ತು ಸುಂದ್ರಿ ಮೇಡಮ್. ಮದಿಗೆ ಕರೆದ್ರೆ ಓಯ್ ಸಮ ಬಾಸಿ ಬಾಪೋದು. ನಾನಂತೂ ಮೊದಲನೇ ಪಂಕ್ತಿನೇ ಊಟಕ್ಕೆ ಕೂತ್ಕೋತೀನಿ. ಯಾಕೆ ಎಲೆ ಎತ್ತದಕ್ಕ? ನಿಮ್ಗಳಿಗೆ ಒಂಚೂರು ಸೀರಿಯಸ್ನೆಸ್ ಇಲ್ಲ. ಸೀರೆ ಉಟ್ಕೊಂಡಿಲ್ಲಲ್ಲ ಬಾಬಿ, ಅದಕ್ಕೆ ನೆಸ್ಸಿಲ್ಲ. ರಾಕಿ ಮತ್ತಿಂದೆಂತ ಮಧುರ ಬಾಬಿ, ಊರಿಗೆ ಊರೇ ಅವರನ್ನು ಮದುವೆ ಮಾಡಿಸ್ಲಿಕ್ಕೆ ನಿಂತಿರುವಾಗ ನಮ್ಮಿಂದೆಂತ ದೂಪೆ ಮಾಡ್ಲಿಕ್ಕೆ ಆಗ್ತದಾ? ನಾವೇನು ಮಾಡಕ್ ಆಗಲ್ಲ ಅಂತಾನೆ ಇನ್ಸ್ಪೆಕ್ಟರ್ನ ಕರ್ಸಿರೋದು. ಇನ್ಸ್ಪೆಕ್ಟರ್, ನಿಮ್ ಪೊಲೀಸ್ ಪವರ್ನ ಯೂಸ್ ಮಾಡಿ ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಸಿ. ಹಳ್ಳಿ ಪಂಚಾಯಿತಿ ಪವರ್ ಮುಂದೆ ಪೊಲೀಸ್ ಪವರ್ ಅಲ್ಲ, ಮಿಲಿಟರಿ ಪವರ್ ಬಂದ್ರು ತೀರ್ಮಾನ ಬದಲಾಯಿಸೋಕಾತಿಲ್ಲ. ಅದು ಅಲ್ಲದೆ ಇದು ಗ್ರಾಮ ದೇವತೆ ಹೇಳಿರುವ ಮಾತು. ಈ ವಿಷಯದಲ್ಲಿ ನಾವೆಂತಾದ್ರೂ ಮಧ್ಯೆ ತಲೆ ಹಾಕಿದ್ರೆ ಯಾವುದೋ ತಲೆ ಪಾಸ್ ಆಯ್ತಂತೇಳಿ ನಮ್ಮ ತಲೆಯನ್ನು ಎತ್ತಿ ಬಿಡ್ತಾರೆ. ಚಂದ್ರ, ನನ್ನ ಹೆಸರು ಇನ್ನೂ ಉದ್ದಕ್ಕದೆ. ಎಲ್ಲಂದ್ರೆ ಅಲ್ಲಿ ಕಟ್ ಮಾಡ್ಕೊಂಡ್ ಕರಿಬೇಡ. ಕರಿ ಹಂಗಿದ್ರೆ ಬಾವ ಅಂತ ಕರಿ, ಇಲ್ವಾ ಶ್ರೀರಾಮಚಂದ್ರ ಗೌಡ ಅಂತ ಕರಿ. ನಾವು ಹೋಟ್ಲಿಗೆ ಹೋಗಿ ಬಾಳೆ ಎಲೆ ಊಟ ತಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟೇ ಉಣ್ಣೋದು. ಹಂಗೆ ನಿಮ್ಮ ಹೆಸರು ಎಷ್ಟೇ ಉದ್ದ ಇದ್ರು ನನಗೆ ಇಷ್ಟ ಆಗೋಷ್ಟೇ ಕರಿಯೋದು. ಒಳ್ಳೆ ಬೇತಾಳಿ ಸವಾಸ ಆಗೋಯ್ತು. ಒಳ್ಳೆ ಬೇತಾಳವ, ಕಟ್ಕೊಬಿಡಿ. ಇನ್ನೊಂದ್ಸತ ಕಟ್ಕೊಂಬಿಡಿ ಗಿಟ್ಕೊಂಬಿಡಿ ಅಂದ್ರೆ ಕುಟ್ಟಿ ಪುಡಿ ಮಾಡ್ಬಿಡ್ತೀನಿ. ಯಾವಾಗ ಯಾಕೆ ನನ್ನ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿರಿ? ಅಯ್ಯೋ ಶಿವನಿ, ಆಯ್ತು ಬೋವಾ ಮುದ್ದು ಮಾಡ್ತೀನಿ. ಇಲ್ಲೇ ಇವ್ನಲ್ಲ, ಇನ್ನು ಎಲ್ಲಿಗೆ ಬರಬೇಕು? ಹೋಗಿ ಹೋಗಿ ನಿನ್ ಜೊತೆ ಮಾತಾಡ್ತಾನಲ್ಲ, ನನ್ನ ಮೆಟ್ ತಕೊಂಡು ನಾನೇ ಹೊಡ್ಕೋಬೇಕು. ಬರೋರು ಬರ್ತಾರೆ, ನಿನ್ ಜೊತೆ ಮಾತಾಡ್ತಾರೆ. ಯಾರು ಬಂದರು? ನಾನೇಯ. ಅವ ಇದು ಯಾಕವ ಇಷ್ಟೊತ್ತಾಗೋಯ್ತು? ವಿಮಾನದಲ್ಲಿ ಬರೋವಾಗ ಅದ್ರ ರೆಕ್ಕೆ ಮುರಿದೋಯ್ತು, ಅದನ್ನ ಜೋಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ಅವೈ ನಾನಿಲ್ಲಿ ಬೆಂದು ಬದ್ನಕಾಯಿ ತಾವನಿ, ಯಾಕಂತ ಕಷ್ಟ ಕೇಳೋದು ಬಿಟ್ಬಿಟ್ಟು ಆಟ್ಗುಳಿ ಅಡಿಯ ಮಕ್ಕುಗಿತೀನಿ. ಈಗ ಬತ್ತಿದ್ದಂಗೆ ಯಾಕೆ ಲೇಟ್ ಅಂದ್ರೆ ಯಾನ್ ಹೇಳೇನೆ, ನಮ್ಮವ್ವ ಬತ್ತಾಳೆ ಅಂತ ಸ್ಪೆಷಲ್ ಆಗಿ ಏನ್ ಕಾರ್ ಕಳ್ಸಿದ್ಯಾ? ಮೂವತ್ತೇವ, ಇವ್ರ ಹಂಗೆ ಯಾವಾಗ್ಲೂ ಏನು ಅರ್ಥ ಮಾಡ್ಕೊಳ್ದಿರ ಬಾಯ್ ಬಂದಂಗ್ ಮಾತಾಡ್ತಾರೆ. ಆ ದನಕಾಯಿ ಅಂತ ಹಂಗಿರ್ಲಿ, ನಿಂದೇನ್ ಕತೆ ಅಲ್ಲ ಕ್ಯಾತೆ? ನಂದ ನನ್ ಫೋನು ಇಲ್ಲ ಕಾಣತ್ಯವ. ನಂತವ ಸುಳ್ಳಿ ಹೇಳಿದ್ರೆ ಹಸಿ ಸೌದೆ ತಗೊಂಡು ಬಾರಿಸ್ಬಿಡ್ತೀನಿ. ಅವೈ ಬರೀ ಬಾಯಿ ಮಾತ್ಲೇಬೇಡ, ತಕೊಂಡೆ ಎರಡು ಬುಡು ಹೇಳ್ತೀನಿ, ಬುದ್ಧಿ ಬರ್ತದೆ. ಯಾಕೆ ಬಾವು ನೀನ್ ನನ್ ಕಂಡ್ರೇನೆ ಆಗಕ್ಕಿಲ್ಲ? ನೀನ್ ನೆಟ್ಟಿಗಿರ್ತಿದ್ರೆ ಎಲ್ರಿಗೂ ಇಷ್ಟ ಆಯ್ತಿದೆ. ಯಾಕತ್ತೀವೋ ನಾನು ಏನ್ ಮಾಡ್ದಿ? ಯಾಕೆ ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರಿ? ನಿನ್ನ ನಿನ್ ಬಾವನ್ನ ನೋಡ್ಕೊಂತ ಹೇಳಿ ಕಳಿಸಿದ್ರೆ ನೀನು ನಿಮ್ಮ ಅಕ್ಕನ ಸ್ಥಾನನೇ ಕಿತ್ಕೊಳ್ತಿದ್ದಿ. ಅಯ್ಯಯ್ಯೋ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅತ್ಯವ, ಎಲ್ಲ ಗ್ರಾಮ ದೇವತೆ ಹೇಳಿದ್ದು. ಅವೇ ಯಾವ ಗ್ರಾಮ ದೇವತೆನೂ ಹೇಳಿಲ್ಲ. ಇವಳು ಈ ಊರ್ ಗೌಡನ್ನು ಸೇರ್ಕೊಂಡು ನನ್ನನ್ನ ಬಕ್ರ ಮಾಡಕ್ ಮಾಡ್ತಾರ ಪ್ಲಾನು. ಯಾವ ಗೌಡ ಆದ್ರೆ ನನಗೇನುಡ? ಇಲ್ಲಿ ನಾನ್ ಹೇಳಿದ್ದೆ ನ್ಯಾಯ. ಅವನ ದೆಂಗಿ ಮದ್ವೆ ಮಾಡಿಸ್ತಾನೆ, ನಾನು ನೋಡೇ ಬಿಡ್ತೀನಿ. ಹಾ ಡೋ ದನಕಾಯವನೆ, ಇದ್ರಲ್ಲಿ ನಿಂದೇನು ಕಿತಾಪತಿ ಇಲ್ಲ ತಾನೆ? ಅಯ್ಯೋ ಶಿವನೇ, ನೀನೇ ತಾನೆ ನನ್ನ ಕ್ಯಾರೆಕ್ಟರ್ ನೋಡ್ಬಿಟ್ಟು ಶ್ರೀರಾಮಚಂದ್ರ ಗೌಡ ಅಂತ ಹೆಸರಿಟ್ಟದು. ಅವೇ ನಿನ್ ಮೇಲೆ ಆಣೆಗೂ ನಾ ಯಾನು ಮಾಡಿಲ್ಲ. ಹಂಗಾರೆ ನೀ ಯಾನು ಹೆದರ್ಬೇಡ. ಈ ಊರಷ್ಟೇ ಅಲ್ಲ, ಸುತ್ತ ಹಳ್ಳಿ ಗೌಡ್ರು ಬಂದ್ರು ನಾನು ಗಡಗಡ ಬ್ಯಾಗ್ ತಗೊಂಡು ಬಾಡ. ಶ್ರೀ ಅವ ಕರೀತಾ ಗೌಡ್ರ, ಗೌಡ್ರ
ಏನ್ ಮಧುರ ಟೀಚರ್, ನಮ್ಮ ಟೀಚರಿಗೆ ಬಂದ್ಬಿಟ್ಟಿದ್ರಿ. ರಾತ್ರಿ ನೀವು ಹೋಗಿ ಹಾಕೊಂಡಿರಂಗ್ ಕನಸ್ಕೊಂಡ್ರಂತೆ, ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದವ್ರೆ. ಯಾಕ್ಲಾ ತಿಂದು ಚರ್ಬಿ ಜಾಸ್ತಿ ಆಗಿದೆಯಾ? ಹ್ಞೂ, ನೀವು ಕೂಡ ಸಂಬಳಕ್ಕೆ ಪಟ್ಟಿ ಚಡ್ಡಿ ತಗೊಳಕ್ಕೆ ಆಯ್ತಲ್ಲ, ಇನ್ನು ತಿಂದು ಚರ್ಬಿ ಜಾಸ್ತಿ ಆದದ. ಮಾದ ಇತ್ತೀಚೆಗೆ ಯಾಕೋ ನಾಲ್ಗೆ ಉದ್ದ ಆಗ್ತಾ ಐತೆ. ಮಧುರ ಟೀಚರ್ ಅವ್ರೆ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದಿದ್ರೆ. ಗೌಡ್ರೆ, ನಿಮ್ ಕಿತ್ತಾಟನ ನಿಲ್ಸಿ ನಾನು ಯಾಕೆ ಬಂದಿದ್ದೀನಿ ಅಂತ ಕೇಳ್ತಿರೋ ಅಥವಾ ನಾನು ಹೋಗ್ಲೋ? ಅಯ್ಯೋ ಮರ್ತೇ, ಕೂತ್ಕೊಳ್ಳಿ ಮಧುರ ಟೀಚರ್. ಏನ್ ಬಂದಿದ್ದು? ಅದು ಮದ್ವೆ. ನಾನ್ ರೆಡಿ. ನಿಲ್ಲಿಸ್ಬೇಕಿತ್ತು ಅಂದೆ. ಯಾರ್ದು? ಶ್ರೀರಾಮಚಂದ್ರ ಗೌಡ್ರದ್ದು ಪಾಂಡವಪುರದ ರುಕ್ಮಿಣಿದು ಮದ್ವೆ ಮಾಡಕ್ ಹೊರಟಿದ್ದೀರಲ್ಲ, ಇದು ತಪ್ಪಲ್ವಾ? ಅದು ದಿಟ್ವೆ. ಆ ದೇವತೆ ಮೈ ಮೇಲೆ ಬಂದು ಅವರಿಬ್ಬರು ಮದುವೆ ಮಾಡಿಸು ಅಂತ ಹೇಳೋದಕ್ಕಿಂತ ನಮ್ಮಿಬ್ಬರು ಮದುವೆ ಮಾಡಿಸು ಅಂತ ಹೇಳಿದ್ರೆ ಮಾಡ್ಕೋಬೋದಾಗಿತ್ತಪ್ಪ. ಅಂದ್ರೆ ಆ ದೇವತೆ ಮೈ ಮೇಲೆ ಬಂದು ಒಂದ್ಸತಿ ಹೇಳದ್ಮೇಲೆ ಮುಗೀತು, ನಾವೇನು ಮಾಡೋದಕ್ಕಾಗಲ್ಲ. ಇದೇನದು ಗೌಡ್ರೆ, ಬುದ್ಧಿವಂತರಾಗ ನೀವೇ ದಡ್ರ ತರ ಮಾತಾಡ್ತಿದ್ರ? ಊರ್ ದೇವ್ರು ಮೈ ಮೇಲ್ ಬಂದು ಆಲ್ರೆಡಿ ಮದ್ವೆ ಆಗಿರೋರ್ಗೆ ಇನ್ನೊಂದ್ ಮದ್ವೆ ಮಾಡು ಅಂತ ಹೇಳುತ್ತಾ? ಯಾಕಾಗ್ಬಾರ್ದು? ನಮ್ಮ ಶ್ರೀಕೃಷ್ಣ ಪರಮಾತ್ಮನ್ಗೆ 16,000 ಮದ್ವೆ ಆಗಿರ್ಲಿಲ್ವಾ? ಅಂತದ್ರಲ್ಲಿ ಆ ಗೌಡ್ರಿಗೆ 2 ಮದ್ವೆ ಆಗೋದ್ರಲ್ಲಿ ಏನು ತಪ್ಪು? ನನ್ಗೆ ನಿಮ್ ಪುರಾಣ ಎಲ್ಲ ಬೇಕಿಲ್ಲ ಗೌಡ್ರೆ. ನಿಮ್ ನನ್ ಮಾತಿಗೆ ಬೆಲೆ ಕೊಡೋದಾದ್ರೆ ಈ ಮದ್ವೆನ ನಿಲ್ಲಿಸ್ಬೇಕು. ನೀವ್ ಹೇಳದ್ಮೇಲೆ ಮುಗೀತು ಬಿಡಿ. ಆ ದೇವತೆಗೆ ನಾನು ಏನೋ ಒಂದು ಹೇಳ್ಕೊತೀನಿ. ನೀನು ಮೋಲಗ್ರ ಬರ, ಇವಳು ಮಾತು ಕೇಳ್ಕೊಂಡು ದೇವಿ ಮಾತು ಮೀರ್ತೀಯನ್ಲ. ದೇವಿ ಮಾತು ಮೀರಿದ್ರೆ ನಾವೆಲ್ಲ ಬದುಕಿರ್ತೀವಿ ಅನ್ಲ. ನೆಗದು ಬಿದ್ದು ನೆಲ್ಲಿಕಾಯಿ ಆಗೋಯ್ತೀರಾ? ಹೌದು ಮಧುರ ಟೀಚರ್, ನಮ್ಮ ಅವ್ವ ಹೇಳಿದ್ದು ದಿಟ್ವೆ. ಆ ದೇವತೆ ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಮೂರಿಗೆ ಸಾಣೆ ತೊಂದರೆ ಆಯ್ತದೆ. ಹಾಗಂತ ಗೌಡ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಸಿದ್ರೆ ಅವ್ರ ಮೊದಲನೇ ಹೆಂಡತಿ ಪುಟ್ಮಲೆ ಅವ್ರಿಗೆ ಮೋಸ ಮಾಡ್ದಂಗಾಗಲ್ವಾ? ಏ ಆಸೆ ಮೋಸ ಎಲ್ಲ ಅದ್ಯಾವ್ರಿಗೆ ಬಿಟ್ಟಿದ್ದು? ಇದೆಲ್ಲ ಪಟ್ಟಣದ ಮಂದಿ ನಿಮಗೆ ಗೊತ್ತಾಗಿಲ್ಲ. ಸುಮ್ಮನೆ ಹೋಗ್ರವ. ಅವೋ ಬರೋದ್ ಬಂದವ್ರೆ, ಹೊತ್ತು ಇದ್ಬಿಟ್ಟು ಹೋಗ್ಲಿ ಬಿಡು. ನನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನು ಇಲ್ಲಿ ಇರಲ್ಲ, ನಾನು ಹೋಗ್ತೀನಿ. ಮಧುರ ಟೀಚರ್, ಮುಟ್ಕೊಳ್ಳ, ಅವ್ರು ಹೋದ್ರು ಯಾಕಂಗ್ ಬಡ್ಕತಿ? ನೀವು ಪೊರಕೆ ತಗೊಂಡು ಮುಖ ಕೇರ್ಲಿ ಅಂತ. ದನಕಣ್ಣೆ, ಇಲ್ಲಿ ಒಬ್ನೇ ನಿಂತ್ಕೊಂಡು ಎಲ್ಲ ಮಾಡ್ತಿದೆ? ಪುಟ್ಮಲ್ಲಿ ನೆನ್ಪಾದ್ಲಾ? ಅವಯ್, ಈ ವಿಷಯನ ಪುಟ್ಮಲಿಗೆ ಔಟ್ ಬಂದಿದೆ ತಾನೆ? ಅವಳಿಗೆ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ಹೇಳ್ದೇನೆ ಬಂದಿ. ಒಳ್ಳೆ ಕೆಲಸ ಮಾಡ್ದಕ್ಕಂಬಿಡವ. ದನಕಣ್ಣೆ, ಊರ್ ಜನ ಎಲ್ಲ ಪಾರುಗೆ ಗ್ರಾಮ ದೇವತೆ ಬಂದದೆ ಅಂತ ಹೇಳ್ತಾರೆ, ದಿಟ್ಟ ಎಲ್ಲ? ನಂಬೇಡ ಅವಯ್, ಹಳ್ಳಿ ಜನಕ್ಕೆ ಯಾನು ಗೊತ್ತಾಗಲ್ಲ. ನಿಂತಿರೋ ಕಲ್ಲಿಗೆ ಕುಂಕುಮ ಇಟ್ಬಿಟ್ಟು ಉದ್ಭವ ಮೂರ್ತಿ ಅಂತ ಹೇಳ್ಬಿಟ್ರೆ ಉದ್ದಂಡ ನಮಸ್ಕಾರ ಮಾಡ್ಬಿಟ್ಟು ದೇವಸ್ಥಾನ ಕಟ್ಸ್ಬಿಡ್ತಾರೆ. ಪಾಪ ಅಂತ ಮುಗ್ಧ ಜನಗಳನ್ನ ನಮ್ಮ ಪಾರು ಅಂತೇವ್ರು ದುರ್ಬಳಕೆ ಮಾಡ್ಕೊಂಬಿಡ್ತಾರೆ. ಆದ್ರೂ ನನಗೊಂದು ಡೌಟ್ ಕಲ, ಪಾರು ಯಾಕೆ ಹಿಂಗ್ ಮಾಡೋಳು? ಅವಳಂತ ಹುಡುಗಿ ಅಲ್ಲ ಕೂಡ. ಅಂದ್ರೆ ನಾ ಅಂತೇವನ? ಆ ಡೌಟಲ್ಲೇ ಕೇಳಿದ್ದು. ಅವಯ್, ನಾ ಯಾರ? ನಿನ್ನ ಮಗ. ನೀನ ನನ್ನ ಕ್ಯಾರೆಕ್ಟರ್ ನೋಡ್ಬಿಟ್ಟು ಶ್ರೀರಾಮಚಂದ್ರ ಗೌಡ ಅಂತ ಹೆಸರಿಟ್ಟಿದೆ. ಆದ್ರೂ ನಿಂತವ ಇರೋದೆಲ್ಲ ನಿಮ್ಮ ಅಪ್ಪನ ಬುದ್ಧಿಯ. ಕಂಡಲ್ಲೆಲ್ಲ ಹೊಲ ಮೇಯೋದು. ಅತ್ತೆವೋ ನಮ್ ಬಾಬಾ ಅಂತವ್ರು ಅಲ್ಲ ಕಂಬುಡಿ. ಅದಕ್ಕೆ ನನ್ನ ಮದುವೆ ಆಗಕ್ಕೆ ಸ್ಕೆಚ್ ಹಾಕೊಂಡ್ರದು. ಹ್ಞೂ, ನೀವು ಊರ್ಗಿಲ್ದಿರ ತ್ರಿಪುರ ಸುಂದ್ರ ಗ್ರಾಮ ದೇವತೆ ಹೇಳಿದ್ರು ಅಂತ ನಿಮ್ನ ಮದ್ವೆ ಆಗೋಕ್ ಒಪ್ಕೊಂಡಿ. ಅಲ್ಲ ಪಾರು, ಗ್ರಾಮ ದೇವತೆ ಗ್ರಾಮದಲ್ಲಿರೋರ್ನೆಲ್ಲ ಬಿಟ್ಬಿಟ್ಟು ನಿನ್ ಮೈಯಲ್ಲೇ ಯಾಕೆ ಬಂದ್ಲು? ನಮ್ಗೆ 2 ಕೈ ಇದ್ರುವ ನಾವು ತಿನ್ನೋದು ಬಲ್ಗೈಲೆ ತಾನೆ. ಪಾರು, ಇದಕ್ಕೂ ನಮ್ಮವ್ವ ಕೇಳೋದಕ್ಕೂ ಯಾನ್ ಸಂಬಂಧ? ಸಂಬಂಧ ಅದೇ ಬಾವು, ಊರಲ್ಲಿ ಅಷ್ಟ್ ಜನ ಇದ್ರುವೆ ದೇವಿಗೆ ಯಾರ್ ಮೈ ಮೇಲೆ ಬರ್ಬೇಕು ಅಂತ ಆಸೆ ಆಯ್ತದೋ ಅಂತವ್ರ ಮೈ ಮೇಲೆ ಬರೋದು. ಅತ್ಯವೋ, ನಿಮಗ್ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ನಂಗೂ ಇಷ್ಟ ಇಲ್ಲ. ಆದ್ರೆ ಗ್ರಾಮ ದೇವತೆ ಮಾತ್ ತಪ್ಪದ್ರಿ ಅಂತ ನಿಮ್ಗೇನ ಶಾಪ ಕೊಟ್ರೆ ನಿಮ್ ಗತಿ ಏನಾಯ್ತದೆ ಅಂತ ಒಸಿ ನೆನೆಸ್ಕೊಳ್ಳಿ. ಯಾಕೆ ಏನಾಯ್ತು? ಯಾಕೆ ಹಿಂಗೆ ಕಿರ್ಚ್ಕೊಂಬಿಟ್ಟ? ದನಕಯವನೆ, ಇವಳು ಹೇಳ್ದಂಗೆ ಗ್ರಾಮ ದೇವತೆ ಶಾಪಕ್ಕೆ ಬಲಿಯಾದ್ರೆ ನನ್ನ ಪರಿಸ್ಥಿತಿ ಏನಾಯ್ತದೆ ಅಂತ ನೆನೆಸ್ಕೊಂಡೆ ಕೂಡ. ಹೆಂಗಿತ್ತು ಅತ್ಯವ್ವ? ಕೈ ಬಾಯಿ ಎಲ್ಲ ಶೆಟ್ಕೊಂಡು ಬಾಳೆಣ್ಣೆ ಸುಲ್ದು ಬಾಯಿಗೆ ಹಾಕೊಳಕ್ ಆಗದೆ ಇರೋ ತರ ಆಗಿದ್ದಿ. ಕಲ್ಪನೆಲೆ ಅಷ್ಟೊಂದು ಶಾಪ ಕೊಟ್ಟೋಳೆ ಅಂದ್ಮ್ಯಾಕೆ ನಿಜ ಜೀವನದಲ್ಲಿ ಏನಾದ್ರೂ ಶಾಪ ಕೊಟ್ರೆ ನೀವು ಬಾಯಿಗೆ ಮಣ್ಣು ಹಾಕೋಬೇಕು. ಒಸಿ ಸೀರಿಯಸ್ ಆಗಿ ಯೋಚನೆ ಮಾಡಿ ಅತ್ಯವ್ವ.
ದನ ಕಾಯೋನೆ ಇದೇನಾದ್ರೂ ಆ ಗೌಡಂದು ಒಬ್ಬಂದೇ ತೀರ್ಮಾನ ಆಗಿದ್ದಿದ್ರೆ ನಾನು ಈ ಮದುವೆ ನಿಲ್ಲಿಸ್ಬಿಡ್ತಿದ್ದೆ. ಈಗೇನು ಆಗುವಂದಯ್ಯ? ವಿಧಿನೇ ಇಲ್ಲ, ಆಗ್ಲೇಬೇಕು. ಇಲ್ದಿದ್ರೆ ನಾನು ವಿಧಿ ವಶ ಆಯ್ತೀನಿ. ಗೆದ್ದಿ ಅನ್ಕೋಬೇಡ, ಇನ್ಮೇಲೆ ನಾ ಮಾತಾಡ್ತೀನಿ. ನಾ ಮಾತಾಡಕ್ ಶುರು ಮಾಡಿದ್ರೆ ಭೂಕಂಪ ಆಗ್ಬಿಡ್ತದೆ. ನಾನೇನಾದ್ರೂ ಮಾತಾಡಿದ್ರೆ ನಿಮ್ ಬುಡಕ್ಕೆ ಬರ್ತದೆ. ಶಂಕರೇಶ್ವರ, ಒಂದು ಮನ್ಸು ನೆಗದು ಬಿಡು ಅಂತದೆ, ಇನ್ನೊಂದು ಮನ್ಸು ಮಧುರವ್ರವ್ರೆ ಬ್ಯಾಡ ಅಂತದೆ. ಯಾನ್ ಮಾಡೋದಪ್ಪ? ನಿಂತ್ಕೊಳ್ಳಿ ಮರ್ರೆ. ಇಲ್ಲೆಂತ ಮಾಡ್ತಿದ್ರಿ ಮರ್ರೆ? ನೋಡಿದ್ರೆ ಗೊತ್ತಾಗಲ್ಲ ಇನ್ಸ್ಪೆಕ್ಟ್ರೆ, ಬಾವಿ ಬೀಳಕ್ಕೆ ಆಳ ನೋಡ್ತಾ ಇದ್ದಾರೆ. ಸಮಾಧಾನ ಮಾಡ್ಕಣಿ ಗೌಡ್ರೆ. ನಿಮ್ಮ ಪರಿಸ್ಥಿತಿ ಹೆಂಗಿತ್ತಂದ್ರೆ ಹಲ್ಲೇ ಇಲ್ದಿದ್ದವನಿಗೆ ಒಂದು ಮೂಟೆ ಕಡ್ಲಿ ತಗೊಬಂದು ತಿನ್ನ ಅಂದಂಗಿತ್ತು. ಇಂಥ ಟೈಮಲ್ಲಿ ಇವೆಲ್ಲ ಅರ್ಥ ಆಗಲ್ಲ ಇನ್ಸ್ಪೆಕ್ಟ್ರೆ. ಹೊಸಿ ಬುಡ್ಸಿ ಹೇಳಿ. ಅದ್ರಲ್ಲಿ ಬಿಡಿಸೇಳೋದೇನಿದೆ, ಬದನೆಕಾಯಿ. ಅವಕಾಶ ಸಿಕ್ಕಾಗ ಇಬ್ಬರು ಹೆಣ್ಣಿನ ಮುದ್ದಿನ ಗಂಡ ಆಗು ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ ಹತ್ತಿರ ಟೈಮ್ಲಿ ಕೇಳಕ್ ಬೇಡ, ದಡಿ ತಕೊಂಡ್ ಟೆಲ್ಲಕ್ ಬಿಟ್ಟ ಅಂದ್ರೆ ಕ್ವಾಣ ಸೇರ್ಕೊಂಡ್ಬಿಡ್ಬೇಕು. ಸಿಟ್ಟು ಮಾಡ್ಕೊಂಬೇಡಿ ಗೌಡ್ರೆ. ಪಾಪ ಮಾಡ್ಕೊಳ್ದೆ ಇನ್ನೇನು ಮಾಡೋದು ಇನ್ಸ್ಪೆಕ್ಟ್ರೆ? ನಮ್ಮವ್ವ ಸಪೋರ್ಟ್ ಮಾಡ್ತಾಳೆ ಅಂತ ಕರೆಸ್ತ್ರೆ ಅವಳು ಗ್ರಾಮ ದೇವತೆ ಮಣ್ಣು ಮಸಿ ಅಂತ ಎದುರ್ಕೊಂಡು ಪಾರುಗೆ ಸಪೋರ್ಟ್ ಮಾಡ್ಬಿಟ್ಟ. ಸಮಾಧಾನ ಮಾಡ್ಕಣಿ ಗೌಡ್ರೆ. ಆರು ನಿಮ್ಮ ಪರಿಸ್ಥಿತಿ ಕಂಡ್ರೆ ನಂಗೆ ಒಂದು ಬದಿ ಅಯ್ಯೋ ಅನ್ಸುತ್ತೆ, ನಂಗೆ ಇನ್ನೊಂದ್ ಕಡೆ ಥೂ ಅನ್ಸುತ್ತೆ. ನಿಂಗೆ ಅಂತ ಕತ್ತು ಅನ್ಸುತ್ತಾ? ನನಗಾದ್ರೂ ಡಬಲ್ ಧಮಾಕ ಸಿಗ್ಬಾರ್ದಾಗಿತ್ತ ಅಂತ. ನೋಡಿ, ನೀವಿಬ್ರು ಗಾಯಕ ಮುಲಾಮ್ ಹಚ್ಚೋದಾದ್ರೆ ಹಚ್ಚಿ, ಇಲ್ಲ ಅಂದ್ರೆ ಬುಡಿ ಗಾಡಿಯ. ಬಾಯ್ ಗೌಡ್ರೆ, ನಾವು ಮುಲಾಮ್ ಹಚ್ಚ ತಂದ್ಕೊಂಡು ನೀವು ಕ್ಯಾರ್ಕಂತ ಕೂಕೊಂಡ್ಬೇಡಿ, ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ನಿಮ್ಮ ಸಹಾಯಕ್ಕೆ ನಾನಿದ್ದೆ, ಎಂತಾರು ವ್ಯವಸ್ಥೆ ಮಾಡ್ತೆ ಅಂದೆ. ಏನು ವ್ಯವಸ್ಥೆ ಮಾಡಿರಿ? ವ್ಯವಸ್ಥೆ ಮಾಡಕ್ ಬಂದವ್ರೆಲ್ಲ ಅವಸ್ಥೆ ಆಯ್ತವ್ರೆ. ಅದೇನು ಕಿತ್ತಬಕ್ಕಿರೋ ದಬಾಕಿ. ನಾನು ದಬ್ಬ ಹಾಕಿ ಬಂದ ಮೇಲೆ ಎಂತ ದಬ್ಬಾಕ್ದೆ ಅಂದಳಿ ಹೇಳ್ತೆ, ನೀವು ಆರಾಮಾಗಿರಿ ಮರ್ರೆ. ಆಯ್ತು ಇನ್ಸ್ಪೆಕ್ಟ್ರೆ, ಒಟ್ನಲ್ಲಿ ಪಾರು ಇಂದ ನನ್ನ ಪಾರು ಮಾಡ್ಬಿಡಿ, ನಿಮ್ಗೆ 5 ರೂಪಾಯಿ ಬೀಡಾಕ್ತೀನಿ.